ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮಗೆ ಬಾಂಗಡಾ ಫಿಶ್ ಫ್ರೈಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಫಿಶನ್ನು ನಾನು ಸ್ಟಾರ್ ಮಾರ್ಕೆಟಿಂದ ತೊಗೊಂಬಂದಿರೋದು. ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ ಮತ್ತು ನೀವು ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವೇನಾದರೂ ಫಿಶ್ ಫ್ರೈ ಮಾಡಬೇಕು ಅಂದರೆ ಈ ರೀತಿ ಫಿಶ್ಗಳು ನಿಮಗೆ ಸ್ಟಾರ್ ಮಾರ್ಕೆಟಲ್ಲಿ ಸಿಗ್ತವೆ. ಇವನ್ನ ನೀವು ತೊಗೊಂಡು ಯಾವ ರೀತಿ ಫಿಶ್ ಫ್ರೈ ಮಾಡಬೇಕು ಅನ್ನೋದನ್ನು ಇವತ್ತಿನ ದಿನ ನಾನು ನಿಮಗೆ ಪೂರ್ತಿ ರೆಸಿಪಿನ ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟು ನಾವು ಫಿಶ್ನ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಕಬಾಬ್ ಮಸಾಲೆಯಿಂದ ನಾನು ನಿಮಗೆ ಫಿಶ್ ಫ್ರೈಯನ್ನು ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಎಗ್ನ ನಾನು ಒಡೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಎಗ್ನ ಒಡೆದು ಇಟ್ಕೋಬೇಕಾಗುತ್ತೆ ನಾವು. ಏನಕ್ಕೆ ಅಂದರೆ ಎಗ್ಗು ಮಸಾಲೆ ಏನಿದೆಲ್ಲ ಅದನ್ನ ನೀಟಾಗಿ ಹಿಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಮತ್ತು ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದು ನೀವು ಬೇಕಾದರೆ 5 ರೂಪಾಯಿಗೆ ನಿಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಿಗುತ್ತೆ. ಈ ರೀತಿದು ನೀವು ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಕಬಾಬ್ ಮಸಾಲಾನ ಹಾಕ್ಕೊಳ್ತೀನಿ. ಇದಕ್ಕೆ ಕಬಾಬ್ ಮಸಾಲಾನ ಹಾಕೊಳ್ಳೋಣ. ಮಸಾಲ ಏನಿಲ್ಲ, ಸ್ವಲ್ಪ ಜಾಸ್ತಿ ಆದ್ರೇ ನಿಮಗೆ ಟೇಸ್ಟ್ ಬರುತ್ತೆ. ಮಸಾಲ ಟೇಸ್ಟ್ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಸ್ವಲ್ಪ ಕೆಳಗೆ ಬಿದ್ದೋಯ್ತು ಮಸಾಲ, ಇರಲಿ. ಇವಾಗ ನಾವು ಎಗ್ನ ಹಾಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಎಗ್ನ ಎಗ್ ಎಲ್ಲೋ ಇರುತ್ತಲ್ಲ, ಎಲ್ಲೋನೂ ಸ್ವಲ್ಪ ಹಾಕೋಬೇಕು. ಏನಕ್ಕೆ ಅಂದರೆ ಮಸಾಲಾನ ಅದು ನೀಟಾಗಿ ಹಿಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನಾವು ಏನು ಫ್ರೈ ಮಾಡ್ತೀವಲ್ವ, ಆವಾಗ ಮಸಾಲಾನ ಹಿಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನೀವು ನೀರನ್ನ ಹಾಕೋಬಾರ್ದು. ಏನಕ್ಕೆ ಅಂದರೆ ನೀರನ್ನ ಹಾಕ್ಕೊಂಡ್ರೆ ಮಸಾಲ ಏನಿದೆ ಅಲ್ಲ, ಅದು ನಾವು ಫ್ರೈ ಮಾಡಬೇಕಾದ್ರೆ ಮಸಾಲ ಸ್ವಲ್ಪ ಸಪ್ರೇಟ್ ಆಗುತ್ತೆ. ಆದ್ದರಿಂದ ಆದಷ್ಟು ಎಗ್ಗನ್ನೇ ಹಾಕ್ಕೊಂಡು ನೀವು ಮಸಾಲಾನ ಕಲಿಸ್ಕೊಳ್ಳಿ. ನೀಟಾಗಿ ಮಸಾಲಾನ ಕಲಿಸ್ಕೋಬೇಕು ನಾವು. ಇನ್ನೂ ಸ್ವಲ್ಪ ಮಸಾಲಾನ ಹಾಕೋತೀನಿ ನಾನು. ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಕಲಿಸ್ಕೋತೀನಿ. ನಾವು ಮಸಾಲಾನ ಕಲಿಸ್ಕೊಂಡಾದ್ಮೇಲೆ ಈ ಫಿಶ್ಗಳಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಏನಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಂದರೆ ಮಸಾಲ ಏನಿರುತ್ತಲ್ಲ ಅದು ನೀಟಾಗಿ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೋಬೇಕು. ಅಂದರೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ಕೊಳ್ಳಿ, ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಫಿಶ್ಗಳಿಗೆ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ರೀಸನ್ ಏನು ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಮಸಾಲ ಏನಿರುತ್ತಲ್ಲ ಅದು ನೀಟಾಗಿ ಫಿಶ್ಶು ಒಳಗಡೆ ಅದು ಸೇರ್ಕೊಳ್ಳಲ್ಲ. ಅದಕ್ಕೆ ನಾನು ಈ ರೀತಿ ಚಾಕುವಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನೋಡಿಕೊಂಡು ಇದನ್ನು ಈ ರೀತಿ ಹಿಂಗೆ ಮಾರ್ಕ್ ಮಾಡಬೇಕು. ಇದನ್ನು ಹಿಂಗೆ ಮಾರ್ಕ್ ಮಾಡ್ಕೋತೀನಿ. ಈಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಏನು ಈ ಮಸಾಲ ಇತ್ತಲ್ಲ, ಈ ಮಸಾಲಾನ ನೀಟಾಗಿ ಈ ಫಿಶ್ಶಿಗೆ ಈ ರೀತಿ ಮೆತ್ತೀನಿ. ಹಿಂಗೆ ಎಲ್ಲ ಕಡೆ ಒಂಚೂರು ಜಾಗ ಬಿಡದಂಗೆ ಫಿಶ್ಶಿಗೆ ಈ ಮಸಾಲಾನ ಮೆತ್ತಬೇಕಾಗುತ್ತೆ ನಾವು ನೀಟಾಗಿ. ಇಲ್ಲಿ ಒಳಗಡೆನೂ ಅಷ್ಟೇ, ಒಳಗಡೆನೂ ಈ ರೀತಿ ನೀಟಾಗಿ ಹಾಕ್ಕೋಬೇಕು ನಾವು. ನೋಡಿ, ಪೂರ್ತಿ ಕವರ್ ಆಗಬೇಕದು. ಅವಾಗ ಮಾತ್ರನೇ ಫಿಶ್ ಫ್ರೈ ಏನಿರುತ್ತಲ್ಲ ಅದು ನಮಗೆ ಟೇಸ್ಟ್ ಬರುತ್ತೆ. ಇದು ಬಾಂಗ್ಡಾ ಫಿಶ್ಶು ನಿಮಗೆ ಮುಳ್ಳಿರೋ ಥರ ಕಾಣಿಸ್ತಿದೆ, ಬಟ್ ಆದರೆ ಜಾಸ್ತಿ ಮುಳ್ಳಿರಲ್ಲ ಇದರಲ್ಲಿ. ಈ ಫಿಶ್ ಯಾರಿಗೆ ಮುಳ್ಳು ಇಲ್ಲದೆ ಇರೋವಂಥ ಫಿಶ್ ತಿನ್ನಬೇಕು ಅಂತ ಇರುತ್ತಲ್ಲ, ಅವರೆಲ್ಲರೂ ಕೂಡ ಈ ಫಿಶ್ನ ಈಸಿಯಾಗಿ ತಿನ್ಬೋದು. ಏನೂ ಡಿಫಿಕಲ್ಟ್ ಇರಲ್ಲ. ಮುಳ್ಳು ತುಂಬ ಕಡಿಮೆನೇ ಇರ್ತವೆ ಇದರಲ್ಲಿ, ಮುಳ್ಳು ಜಾಸ್ತಿ ಇರಲ್ಲ. ಇದನ್ನು ನೀವು ಬೇಕಾದರೆ ಇಲ್ಲಿ ನೋಡಿ, ಒಳಗಡೆನೂ ಕೂಡ ನಾನು ಮಸಾಲಾನ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನೀಟಾಗಿ ಮಸಾಲಾನ ನಾವು ಫಿಶ್ ಫ್ರೈಗೆ ಹಾಕೊಳ್ಳೋಣ. ಕೆಲವೊಂದು ಮುಳ್ಳುಗಳು ಬರ್ತಾ ಇದೆ ಫಿಶ್ಶಿದು, ಪರವಾಗಿಲ್ಲ. ಇವಾಗ
ಇಲ್ಲೂ ಅಷ್ಟೇ ಇದಕ್ಕೂ ಸ್ವಲ್ಪ ಮಸಾಲನ ನೀಟಾಗಿ ಹಾಕ್ಕೊಳ್ತೀನಿ ನಾನು. ಇವಾಗ ತುಂಬ ಜನ ಬ್ಯಾಚುಲರ್ಸ್ ಆಗಿರ್ಬೋದು ಮತ್ತು ಈ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಈ ಇಂಡಕ್ಷನ್ ಸ್ಟವ್ನ ಬಳಸ್ತಾರೆ. ಆದ್ರಿಂದ ಇವತ್ತಿನ ದಿನ ನಾನು ಇಂಡಕ್ಷನ್ ಸ್ಟವ್ನ ಬಳಸ್ಕೊಂಡು ಯಾವ ರೀತಿ ಫಿಶ್ ಫ್ರೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕಡಾಯಿಗೆ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆನ ಏನಕ್ಕೆ ಕಡಾಯಿಗೆ ಹಾಕೊಂಡಿರೋದಂದ್ರೆ, ತವಾ ಫ್ರೈ ಮಾಡಬೇಕು ಅಂದರೆ ನೀವು ಇಂಡಕ್ಷನಲ್ಲಿ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಮನೆಯಲ್ಲಿ ಹೊಗೆ ಬರೋದು ಈ ರೀತಿ ತುಂಬ ಜಾಸ್ತಿ ಆಗುತ್ತೆ. ಆದ್ರಿಂದ ತವಾ ಫ್ರೈಗೆ ನಾನಿಲ್ಲಿ ಕಡಾಯಿಗೆ ಎಣ್ಣೆನ ಹಾಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯ್ತಿದ್ದಾನ ಏನು ಅಂತ ನೋಡೋಣ. ಸ್ವಲ್ಪ ಇದನ್ನು ಮಸಾಲಾನ ಬಿಟ್ಟು ನಾನು ನೋಡ್ತೀನಿ. ಇಲ್ಲ, ಇನ್ನೂ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಇವಾಗ ನಾವು ಮಸಾಲಾನ ಏನು ಇದನ್ನು ಮಾಡಿದ್ದೀವಲ್ಲ, ಈ ಫಿಶ್ನ ಒಳಗಡೆ ಹಾಕೋಣ. ಸ್ವಲ್ಪ ನಾನು ಎಣ್ಣೆದು ಏನಿದೆ ಅಲ್ಲ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ನಮಗೆ ಫಿಶ್ ಏನಿರುತ್ತಲ್ಲ ಅದು ಅಂದರೆ ಪೂರ್ತಿ ಬ್ಲ್ಯಾಕ್ ಆಗಬಾರ್ದು. ಅಂದರೆ ಅದು ನೀಟಾಗಿ ಬೇಯಬೇಕು ಅಂದರೆ ಸ್ವಲ್ಪ ಲೋನಲ್ಲಿ ಇಟ್ಕೊಂಡು ನಾವು ಫಿಶ್ ಫ್ರೈನ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಫಿಶ್ನ ಒಳಗಡೆ ಬಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ನಾನು. ಏನಕ್ಕೆ ಎಣ್ಣೆ ಸ್ವಲ್ಪ ಅದು ಫ್ರೈ ಮಾಡೋದಕ್ಕೆ ಸ್ವಲ್ಪ ಹೀಟ್ ಜಾಸ್ತಿ ಆಗಬೇಕು ಎಣ್ಣೆ. ಆದ್ದರಿಂದ ಈ ಥರ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ ನಾನು. ಇವಾಗ ಎಣ್ಣೆ ಏನಿದೆ ಅಲ್ಲ ಅದು ಬಿಸಿಯಾಗಿದೆ. ಇವಾಗ ನಾನು ಎರಡೆರಡು ಫಿಶ್ನ ಒಟ್ಟೊಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ. ಇವಾಗ ನೋಡಿ, 2 ಫಿಶ್ ಫ್ರೈ ಆಗ್ತಾ ಇದ್ದಾವೆ. ಇದು ಫ್ರೈ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನೋಡಿ, ಎಣ್ಣೆನಲ್ಲಿ ನಾವು ಫ್ರೈ ಮಾಡಬೇಕಾದ್ರೆ ಫಿಶ್ನ ಈ ರೀತಿ ನೀಟಾಗಿ ಹೊಲಿಸ್ಕೋಬೇಕು. ಯಾಕೆ ಅಂದರೆ ಅದು ಎಲ್ಲ ಕಡೆ ನೀಟಾಗಿ ಫ್ರೈ ಆಗಬೇಕು. ನೋಡಿ, ಫಿಶ್ ಏನಿದೆಲ್ಲ ಅದು ನೀಟಾಗಿ ಫ್ರೈ ಆಗ್ತಾಯಿದೆ. ಫಿಶ್ ಏನಿದೆಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ ನೋಡಿ. ಇವಾಗ ಎಣ್ಣೆಯಿಂದ ಎತ್ಕೊಳ್ತೀನಿ ನಾನು ಫಿಶ್ನ. ನೋಡ್ಕೊಳ್ಳಿ, ಈ ರೀತಿ ಬಂದಿದೆ. ಈಗ ನೋಡ್ಕೊಳ್ಳಿ, ಇನ್ನೂ ಉಳಿದಿರುವಂಥ 2 ಫಿಶ್ನ ನಾನು ಹಾಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸೇಮ್ ಅವಾಗಲೇ ಹೇಗೆ ಫ್ರೈ ಆಯ್ತಲ್ಲ ಆ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಉಳಿದಿರುವಂಥ ಮಸಾಲ ಏನಿರುತ್ತಲ್ಲ ಇಲ್ಲಿ ಈ ರೀತಿ ಮೇಲ್ಗಡೆ ಬಿಟ್ಕೊಳ್ಳಿ. ಅವಾಗ ಏನಿದೆ ಅಲ್ಲ ಫಿಶ್ ಫ್ರೈ ನಿಮ್ಮದು ಕ್ಲೀನಾಗಿ ಬರುತ್ತೆ. ಇವಾಗ ಇದು ಫ್ರೈ ಆಗೋವರೆಗೂ ವೆಯ್ಟ್ ಮಾಡೋಣ. ಇವಾಗ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ಕೊಳ್ಳಿ, ಮಾಂಸ ಏನಿದೆ ಅಲ್ಲ ಅದು ಕ್ಲೀನಾಗಿ ಬೆಂದಿದೆ. ಇವಾಗ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಟೇಸ್ಟು ಚೆನ್ನಾಗಿದೆ. ಈ ಥರ ಒಂದ್ಸಲ ಫಿಶ್ ಫ್ರೈನ ಮನೇಲಿ ಟ್ರೈ ಮಾಡ್ಬಿಟ್ಟು ನೋಡಿ. ನಿಮಗೆ ನಾರ್ಮಲಾಗಿ ಮಾಡಿದಾಗ ಒಳಗಡೆ ಇರೋದೆಲ್ಲ ಬೆಂದಿರಲ್ಲ. ಈ ರೀತಿ ನೀವು ಮಾಡಿದ್ರೆ ಒಳಗಡೆ ಇರೋದು ಕೂಡ ಫ್ರೈ ಆಗುತ್ತೆ. ಇದೇ ರೀತಿ ತುಂಬ ವೀಡಿಯೋನ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.